ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಈ ದಿನ ನಾವು ನಮ್ಮ ಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಶ್ರೀ ತರಳಬಾಳು ಗುರುಪರೆಯನ್ನು ಋನ್ಮನದಲ್ಲಿ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಹೇಳುತ್ತೇನೆ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಗೌತಮ್ ಮತ್ತು ನಾನು ಮಾಡ್ತಿದ್ದೇನೆ. ಇದಕ್ಕೆ ಮಾರ್ಗದರ್ಶಕರು ಡಾಕ್ಟರ್ ಷಣ್ಮುಖಪ್ಪ ಎಸ್ಒ ಸರ್, ಸಮಾಜ ಶಿಕ್ಷಕರು. ಇಲ್ಲಿ 4 ತಂಡಗಳಿವೆ. ಒಟ್ಟು 4 ತಂಡಗಳ ಹೆಸರು ದಾರಾ ಬೇಂದ್ರೆ, ಪಂಪ, ಕುವೆಂಪು, ಭಗತ್ ಸಿಂಗ್. ನಾನು ನಿಯಮಗಳನ್ನು ಹೇಳ್ತೀನಿ ಕೆಲವು. ಆ ನಿಯಮದ ಪ್ರಕಾರ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ. ಮೊದಲನೇ ನಿಯಮ, ನೇರ ಪ್ರಶ್ನೆ ನಾನೇನು ಕೇಳಿರ್ತೀನಲ್ಲ ಅವರಿಗೆ 10 ಅಂಕಗಳಿರ್ತವೆ. ಎರಡನೇ ನಿಯಮ, ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಪಾಸ್ ಆಗುತ್ತಲ್ಲ, ಆ ಕ್ವಶನಿಗೆ 5 ಅಂಕ ಇರ್ತವೆ. ನಕಾರಾತ್ಮಕ ಉತ್ತರಗಳಿಗೆ ಅವಕಾಶವಿರುವುದಿಲ್ಲ. ತಪ್ಪು ಉತ್ತರಗಳಿಗೆ ಅವಕಾಶ ಇರುವುದಿಲ್ಲ. ಉತ್ತರವನ್ನು ಕೈ ಎತ್ತಿ ಒಬ್ಬರು ಮಾತ್ರ ಉತ್ತರಿಸಬೇಕು. ನಿಮ್ದೊಂದು ತಂಡ ಇದೆಯಲ್ಲ, ಅದರಲ್ಲಿ ಎಲ್ಲರೂ ಒಂದೇ ಸಲ ಗುಂಪಾಗಿ ಹೇಳಂಗಿಲ್ಲ. ಯಾರಿಗೆ ಗೊತ್ತಿರ್ತೋ ಅವರು ಯಾರಾದರೂ ಒಬ್ರು ಡಿಸ್ಕಷನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ಆನ್ಸರ್ ಮಾಡಿರಿ. ಪ್ರತಿ ಪ್ರಶ್ನೆಗೆ ಉತ್ತರಿಸಲು 20 ಸೆಕೆಂಡ್ಗಳು. ಅಂದರೆ ನಾನು ಇಲ್ಲೊಂದು ಕ್ವಶನ್ ಕೇಳಿರ್ತೀನಿ ಅಂದರೆ 20 ಸೆಕೆಂಡ್ ಅವಕಾಶ ಇರುತ್ತೆ. 20 ಸೆಕೆಂಡಲ್ಲಿ ಅದರೊಳಗಡೆ ನೀವು ಆನ್ಸರ್ ಮಾಡಬೇಕು, ಇಲ್ಲಾಂದರೆ ಕ್ವಶನ್ ಪಾಸ್ ಆಗುತ್ತೆ. ಒಟ್ಟು ಇಲ್ಲಿ 6 ಸುತ್ತುಗಳು ಇರ್ತವೆ. ಈಗ ಮೊದಲನೇ ತಂಡದವರಿಗೆ ಮೊದಲನೇ ತಂಡದವರಿಗೆ ಮೊದಲನೇ ಕ್ವಶನ್ ಕೇಳ್ತೇನೆ. ನಿಮ್ಗೆ ಯಾವ ಕ್ವಶನ್ ಬೇಕೋ ಅದನ್ನು ಒಂದನೇ ಕ್ವಶನಾ? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಹೆಸರಾದ ನಗರ ಯಾವುದು? ಕ್ವಶನ್ ರಿಪೀಟ್ ಮಾಡಲಾ? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಹೆಸರಾದ ನಗರ ಯಾವುದು? ಒಬ್ರು ಹೇಳ್ರಿ. ಉತ್ತರ ಸರಿಯಾಗಿದೆ. ನೇರವಾಗಿ ಈಗ ಎರಡನೇ ತಂಡಕ್ಕೆ ಪ್ರಶ್ನೆ. ಯಾವ ಕ್ವಶನ್ ಬೇಕು ನೀವು? 10. ಭಾರತದ ಭೂ ಸ್ವರೂಪಗಳಲ್ಲಿ ಅತಿ ದೊಡ್ಡದು ಯಾವುದು? ಭಾರತದ ಭೂ ಸ್ವರೂಪಗಳಲ್ಲಿ ಅತಿ ದೊಡ್ಡದು ಯಾವುದು? ಪ್ರಶ್ನೆ ಪಾಸ್ ಆಗಿದೆ. ಮೂರನೇ ತಂಡದವರು ಉತ್ತರಿಸಬೇಕು. ಭೂಭಾಗ. 4ನೇ ತಂಡಕ್ಕೆ ಪಾಸ್. ಆಡಿಯನ್ಸ್ ಗೊತ್ತಿದೆನಾ ಆನ್ಸರ್? ಯಾರಿಗೂ ಗೊತ್ತಿಲ್ವಾ? ಆಡಿಯನ್ಸಿಗೂ ಗೊತ್ತಿಲ್ವಾ? ನಾನು ಇವಾಗ ಉತ್ತರ ಹೇಳ್ತೀನಿ. ಪರ್ಯಾಯ ಪ್ರಸ್ಥಭೂಮಿ ಸರಿಯಾದ ಉತ್ತರ. ನೆಕ್ಸ್ಟ್ ಈಗ 3ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಯಾವ ಪ್ರಶ್ನೆ ಬೇಕು? 2. 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವರು ಯಾರು? ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವರು ಯಾರು? ಉತ್ತರ ಗೊತ್ತಿದ್ರೆ ಎತ್ತಿ ಹೇಳ್ರಿ, ತಪ್ಪೋ ಸರಿ? ಶಿವಾಜಿ. ಪ್ರಶ್ನೆ ಪಾಸ್ ಆಗಿದೆ. 4ನೇ ತಂಡ. ಉತ್ತರ ತಪ್ಪಾಗಿದೆ. ತಪ್ಪು. ತಪ್ಪು. ಸರಿಯಾದ ಉತ್ತರವನ್ನು ವೀಕ್ಷಕರು ಹೇಳ್ತೀರಾ? ಗೊತ್ತಿದೆನಾ ಆಡಿಯನ್ಸ್? ಸರಿಯಾದ ಉತ್ತರ ಸರ್ ಥಾಮಸ್ ರೋ. ಈಗ ನೇರ ಪ್ರಶ್ನೆ 4ನೇ ತಂಡದವರಿಗೆ. ಯಾವ ಪ್ರಶ್ನೆ ಬೇಕು? 7. ಸಂವಿಧಾನದ ಯಾವ ವಿಧಿ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಲು ನೆರವಾಗುತ್ತದೆ? 215. ಉತ್ತರ ತಪ್ಪಾಗಿದೆ.
ಸೆಕ್ಷನ್. ಸಂವಿಧಾನದ ಯಾವ ವಿಧಿ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಲು ನೆರವಾಗುತ್ತದೆ? ಎರಡನೇ ಪಾಸ. ಎರಡನೇ ತಂಡದವರು ತಪ್ಪೋ ಸರಿನೋ ಎಷ್ಟು? ಉತ್ತರ ತಪ್ಪು. ಉತ್ತರ ತಪ್ಪು. ಸರಿಯಾದ ಉತ್ತರ 356ನೇ ವಿಧಿ. ಒಂದನೇ ಸುತ್ತು ಮುಗಿತು. ಒಂದನೇ ಸುತ್ತಿನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರುವವರು ಮೊದಲನೇ ತಂಡದವರು, ಅಂದ್ರೆ ಧಾರಾಬೇಂದ್ರೆ. ಈಗ ಎರಡನೇ ಸುತ್ತನ್ನು ಎರಡನೇ ತಂಡದಿಂದ ಪ್ರಾರಂಭಿಸೋಣ. ಯಾವ ಕ್ವಶನ್ ಬೇಕು? ATM ಇದನ್ನು ವಿಸ್ತರಿಸಿ. ವೀಕ್ಷಕರು ಶಾಂತಿಯಿಂದ ವರ್ತಿಸಬೇಕು. ATM ಇದರ ವಿಸ್ತೃತ ರೂಪ. ಡಿಸ್ಕಷನ್ ಹೇಳಿ. ಆಟೋಮೇಟೆಡ್ ಟೆಲ್ಲರ್ ಮಷೀನ್. ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಉತ್ತರ ಸರಿಯಾದ. ನೇರ ಪ್ರಶ್ನೆ ಮೂರನೇ ತಂಡದವರಿಗೆ. ಯಾವ ಪ್ರಶ್ನೆ? 4. ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ? 17ನೇ ವಿಧಿ. ಉತ್ತರ ಸರಿಯಾಗಿದೆ. ಈಗ ನೇರ ಪ್ರಶ್ನೆ 4ನೇ ತಂಡದವರಿಗೆ. ಯಾವ ಪ್ರಶ್ನೆ ಆಯ್ಕೆ ಮಾಡಿ? ವಾಂಡಿವಾಶ್ ಕದನ ಯಾರ ನಡುವೆ ನಡೆಯಿತು? ವಾಂಡಿವಾಶ್ ಕದನ ಯಾರ ನಡುವೆ ನಡೆಯಿತು? ಉತ್ತರ ತಪ್ಪಾಗಿದೆ. ಪ್ರಶ್ನೆ ಪಾಸ್. ಒಂದನೇ ತಂಡದವರು ಉತ್ತರಿಸಿ. ವಾಂಡಿವಾಶ್ ಕದನ ಯಾರ ನಡುವೆ ನಡೆಯಿತು? ಪಾಸ. 4ನೇ ತಂಡದವರು. ಆಡಿಯನ್ಸ್ ಗೊತ್ತಿದೆ ಆನ್ಸರ್? 3ನೇ ತಂಡದವರು ಆನ್ಸರ್ ಗೊತ್ತಿದೆನಾ? ಪಾಸ್. ಆಡಿಯನ್ಸ್ ಎಲ್ರಿ ಗೊತ್ತಿದೆ ಆನ್ಸರ್? ಗೊತ್ತಿಲ್ವಾ? ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ ನಡೆಯಿತು. ನೆಕ್ಸ್ಟ್ 4. 3ನೇ ಸುತ್ತು. ಈಗ 2ನೇ ಸುತ್ತಿನಲ್ಲಿ ಕುವೆಂಪು ತಂಡದವರು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಈಗ 4ನೇ ಸುತ್ತನ್ನು ಮೂರನೇ ತಂಡದಿಂದ ಪ್ರಾರಂಭಿಸೋಣ. 3ನೇ ಸುತ್ತನ್ನು 3ನೇ ತಂಡದಿಂದ ಪ್ರಾರಂಭಿಸೋಣ. ಯಾವ ಪ್ರಶ್ನೆ? IRS ಅನ್ನು ವಿಸ್ತರಿಸಿ. IRS ಅನ್ನು ವಿಸ್ತರಿಸಿ. IRS ಅನ್ನು ವಿಸ್ತರಿಸಿ. ಉತ್ತರ ಗೊತ್ತಿದ್ರೆ ಎದ್ದಿಸ್ಕೊಂಡು ಹೇಳಿ. ತಪ್ಪು ಸರಿ. ಪಾಸ. ಉತ್ತರ ತಪ್ಪಾಗಿದೆ. 4ನೇ ತಂಡಕ್ಕೆ ಉತ್ತರ ಪಾಸ್ ಆಗಿದೆ. ಇಂಡಿಯನ್ ರೈಲ್ವೇಸ್. ಉತ್ತರ ತಪ್ಪಾಗಿದೆ. 1ನೇ ತಂಡಕ್ಕೆ ಪ್ರಶ್ನೆ. IRS ಅನ್ನು ವಿಸ್ತರಿಸಿ. ಇಂಡಿಯನ್ ರೈಲ್ವೆ ಸ್ಟೇಷನ್. ಉತ್ತರ ತಪ್ಪು. 2ನೇ ತಂಡ. ಆಡಿಯನ್ಸ್ ಆನ್ಸರ್ ಗೊತ್ತಿಲ್ಲ? ಸರಿಯಾದ ಉತ್ತರ ಇಂಡಿಯನ್ ರೆವಿನ್ಯೂ ಸರ್ವಿಸ್. ಈಗ
ಪ್ರಶ್ನೆ ಆಯ್ಕೆ ಮಾಡ್ಕೊಳ್ಳಿ. 20. ಪ್ರಸ್ತುತ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಯಾರು? ಪ್ರಸ್ತುತ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಯಾರು? ಉತ್ತರ ತಪ್ಪು. ಒಂದನೇ ತಂಡಕ್ಕೆ ಪಾಸ್ ಆಗಿ ಗೊತ್ತಿದೆ ಆನ್ಸರ್. ಎರಡನೇ ತಂಡದವರು, ಮೂರನೇ ತಂಡದವರು ಲಕ್ಷ್ಮೀ ಹೆಬ್ಬಾಳ್ಕರ್. ಉತ್ತರ ತಪ್ಪು. ಆಡಿಯನ್ಸ್ ಗೊತ್ತಿದೆನಾ? ಸರಿಯಾದ ಉತ್ತರ ಡಾಕ್ಟರ್ ಜಿ ಪರಮೇಶ್ವರ್. ಈಗ ನೇರ ಪ್ರಶ್ನೆ ಎರಡನೇ ತಂಡದವರಿಗೆ. ಯಾವ ಪ್ರಶ್ನೆ ಆಯ್ತು? ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಉತ್ತರ ಸರಿಯಾಗಿದೆ. ನೇರ ಪ್ರಶ್ನೆ ಒಂದನೇ ತಂಡದವರಿಗೆ. ಯಾವ ಪ್ರಶ್ನೆ? ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಎಂದು ಹೇಳಿದವರಾರು? ಉತ್ತರ ಸರಿಯಾಗಿದೆ. ಮೂರನೇ ಸುತ್ತಿನಲ್ಲಿ ಒಂದನೇ ತಂಡ ಮತ್ತು ಎರಡನೇ ತಂಡ ಸಮವಾದ ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ. ಇವಾಗ ನಾಲ್ಕನೇ ಸುತ್ತು ನೇರ ಪ್ರಶ್ನೆ ನಾಲ್ಕನೇ ತಂಡದವರಿಗೆ. ಯಾವ ಕಾಲ? ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರಾರು? ಮಾನವ ಕುಲಂ ತಾನೊಂದೇ ವಲಂ ಎಂದು ಹೇಳಿದವರು ಯಾರು? ಉತ್ತರ ತಪ್ಪು. ಒಂದನೇ ಆದಿಕವಿ ಪಂಪ. ಉತ್ತರ ಸರಿಯಾಗಿದೆ. ನೇರ ಪ್ರಶ್ನೆ ಒಂದನೇ ತಂಡದವರಿಗೆ. ನೇರ ಪ್ರಶ್ನೆ ಒಂದನೇ ತಂಡದವರಿಗೆ. ಯಾವ ವ್ಯಾಪಾರಸ್ಥರು ಹೊಂದಬಹುದಾದ ಬ್ಯಾಂಕ್ ಖಾತೆ ಯಾವುದು? ವ್ಯಾಪಾರಸ್ಥರು ಹೊಂದಬಹುದಾದ ಬ್ಯಾಂಕ್ ಖಾತೆ ಯಾವುದು? ತಪ್ಪು. ಉತ್ತರ ಸರಿಯಾಗಿದೆ. ನೇರ ಪ್ರಶ್ನೆ ಎರಡನೇ ತಂಡದವರಿಗೆ. ಮಾನ್ಸೂನ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಮಾನ್ಸೂನ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಪರ್ಷಿಯನ್. ಉತ್ತರ ತಪ್ಪು. ಪಾಸ್. ಮೂರನೇ ತಂಡದವರಿಗೆ. ಉತ್ತರ ತಪ್ಪು. ನಾಲ್ಕನೇ ತಂಡ. ಒಂದನೇ ತಂಡದವರು. ತಪ್ಪು. ಆಡಿಯನ್ಸ್ ತಪ್ಪು. ಸರಿಯಾದ ಉತ್ತರ ಅರೇಬಿ. ನೆಕ್ಸ್ಟ್ ನೇರ ಪ್ರಶ್ನೆ ಮೂರನೇ ತಂಡದವರು. ಹನ್ನೆರಡು ಇವಾಗಿನ 12 ಕೇಳಿ. 12 ಕೇಳಿದೆ. 11 ಚಿಲ್ಕ ಸರೋವರ ಕಂಡುಬರುವ ರಾಜ್ಯ ಯಾವುದು? ಚಿಲ್ಕ ಸರೋವರ ಕಂಡುಬರುವ ರಾಜ್ಯ ಯಾವುದು?
ಪಾಸ್. ನಾಲ್ಕನೇ ತಂಡದವರು ದೇಶ ಅದು. ಎರಡನೇ ತಂಡದವರು. ಒಂದನೇ ತಂಡದವರು ತಪ್ಪು. ಆಡಿಯನ್ಸ್ ಸರಿಯಾದ ಉತ್ತರ ಒರಿಸ್ಸಾ. ಈಗ ನೇರ 5ನೇ ಸುತ್ತು ನೇರ ಪ್ರಶ್ನೆ. ಒಂದನೇ ತಂಡದ ನಾಲ್ಕನೇ ತಂಡ IST ಇದನ್ನು ವಿಸ್ತರಿಸಿ. IST ಇದನ್ನು ವಿಸ್ತರಿಸಿ. IST ಇದನ್ನು ವಿಸ್ತರಿಸಿ. ಪಾಸ. ಒಂದನೇ ತಂಡದವರು ಉತ್ತರಿಸಿ. ಒಂದನೇ ತಂಡದವರು ಉತ್ತರ ತಪ್ಪಾಗಿದೆ. ಎರಡನೇ ತಂಡದವರು ಮೂರನೇ ತಂಡದವರು ಉತ್ತರ ತಪ್ಪು. ಆಡಿಯನ್ಸ್ ಉತ್ತರ ಸರಿಯಾಗಿದೆ. ನೇರ ಪ್ರಶ್ನೆ. ಈಗ 4ನೇ ಸುತ್ತಿನಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರೋ ತಂಡ ಪಂಪ, ಎರಡನೇ ತಂಡ. ಅವರಿಗೆ ಚಪ್ಪಾಳೆ. ಈಗ ಐದನೇ ಸುತ್ತು ನೇರ ಪ್ರಶ್ನೆ. ಒಂದನೇ ತಂಡಕ್ಕೆ ಯಾವ ಪ್ರಶ್ನೆ? ಭಾರತದ ಯಾವ ಪ್ರದೇಶ ಅತಿ ಹೆಚ್ಚು ಉಷ್ಣಾಂಶ ಪಡೆಯುತ್ತದೆ? ರಾಜಸ್ಥಾನಿನ ಉತ್ತರ ತಪ್ಪು. ಉತ್ತರ ಸರಿಯಾಗಿದೆ. ವೀಕ್ಷಕರು ಸಮಾಧಾನದಿಂದ ವರ್ತಿಸಿ. ಈಗ ನೇರ ಪ್ರಶ್ನೆ. ಎರಡನೇ ತಂಡದಿಂದ 21. ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳನ್ನು ಸಂಪರ್ಕಿಸುವ ಕಾಲುವೆ ಯಾವುದು? ಉತ್ತರ ಸರಿಯಾಗಿದೆ. ನೇರ ಪ್ರಶ್ನೆ. ಮೂರನೇ ತಂಡದವರಿಗೆ 16ನೇದ. ಭಾರತದಲ್ಲಿ ನೀತಿ ಆಯೋಗ ರಚನೆಯಾದ ವರ್ಷ ಯಾವುದು? ಭಾರತದಲ್ಲಿ ನೀತಿ ಆಯೋಗ ರಚನೆಯಾದ ವರ್ಷ ಯಾವುದು? ನಾಲ್ಕನೇ ತಂಡ. ಮೊದಲನೇ ತಂಡ ಉತ್ತರ ಗೊತ್ತಾ? ಎರಡನೇ ತಂಡ 1950. ಉತ್ತರ ತಪ್ಪು. ಆಡಿಯನ್ಸ್ ಗೊತ್ತಿಲ್ವಾ? 2015 ಜನವರಿ 1 ಸರಿಯಾದ ಉತ್ತರ. ಈಗ ನೇರ ಪ್ರಶ್ನೆ. 4ನೇ ತಂಡದವರಿಗೆ. ಆರನೇ ಸುತ್ತು. ಈಗ 5ನೇ ಸುತ್ತಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ತಂಡ ಪಂಪ. ಇವರಿಗೆ ಪ್ರೋತ್ಸಾಹದಿಂದ ನೇರ ಪ್ರಶ್ನೆ. 4ನೇ ತಂಡದವರಿಗೆ. ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ
ಪ್ರಕಟಿಸಿದ ಪುಸ್ತಕದ ಹೆಸರೇನು? ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಪ್ರಕಟಿಸಿದ ಪುಸ್ತಕ ಯಾವುದು? ಪ್ರಶ್ನೆ ಪಾಸ್ ಆಗಿದೆ. 1ನೇ ತಂಡದವರು. ಸಮುದ್ರದ ಸಾಹಿತ್ಯ. ಉತ್ತರ ತಪ್ಪು. ಪಾಸ್. 3ನೇ ತಂಡದವರು. ಆಡಿಯನ್ಸ್ ಉತ್ತರ ಸರಿಯಾಗಿ. ಈಗ ನೇರ ಪ್ರಶ್ನೆ 1ನೇ ತಂಡದವರು. ಮೌಂಟ್ ಎವರೆಸ್ಟ್ ಶಿಖರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಮೌಂಟ್ ಎವರೆಸ್ಟ್ ಶಿಖರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ ತಪ್ಪು. 2ನೇ ತಂಡದವರಿಗೆ ಪಾಸ್. ನೇಪಾಳ ಉತ್ತರ ತಪ್ಪು. 3ನೇ ತಂಡದವರಿಗೆ ಪಾಸ್. ನೇಪಾಳ ಮತ್ತು ಚೀನಾ. ಉತ್ತರ ತಪ್ಪು. 4ನೇ ತಂಡದವರು. ನೇಪಾಳ ಮತ್ತು ಮಾಲ್ಡೀವ್ಸ್. ಉತ್ತರ ತಪ್ಪು. ಆಡಿಯನ್ಸ್ ಸರಿಯಾದ ಉತ್ತರ ನೇಪಾಳ ಮತ್ತು ಟಿಬೆಟ್. ಈಗ ನೇರ ಪ್ರಶ್ನೆ 2ನೇ ತಂಡದವರಿಗೆ. 22. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಜಾಫರ್ ಮತ್ತು 2ನೇ ಶಾ ಆಲಂ. ಉತ್ತರ ತಪ್ಪು. 3ನೇ ತಂಡದವರು. ಮೀರ್ ಜಾಫರ್ ಮತ್ತು ಪೃಥ್ವಿರಾಜ್ ಚೌಹಾಣ್. ಉತ್ತರ ತಪ್ಪು. 4ನೇ ತಂಡದವರು. ಮೀರ್ ಜಾಫರ್ ಬಂಗಾಳದ ನವಾಬ್. ಉತ್ತರ ತಪ್ಪು. ಆಡಿಯನ್ಸ್ 1ನೇ ತಂಡದವರು. ಮೀರ್ ಜಾಫರ್ ಬ್ರಿಟಿಷರ್. ಉತ್ತರ ತಪ್ಪು. ಆಡಿಯನ್ಸ್ ಉತ್ತರ ತಪ್ಪು. ಸರಿಯಾದ ಉತ್ತರ ಬ್ರಿಟಿಷರ್ ಮತ್ತು ಸಿರಾಜ್ ಉದ್ದೌಲ್. ನೇರ ಪ್ರಶ್ನೆ 3ನೇ ತಂಡದವರಿಗೆ. ದಿವಾನಿ ಹಕ್ಕು ಎಂದರೇನು? ದಿವಾನಿ ಹಕ್ಕು ಎಂದರೇನು? ಉತ್ತರ ಸರಿಯಾಗಿದೆ. ಮೊದಲನೇ ತಂಡ ಮೊದಲನೇ ಸುತ್ತಿನಲ್ಲಿ 10 ಅಂಕ ಪಡೆದುಕೊಂಡಿದೆ. 2ನೇ ತಂಡ ಯಾವುದೇ ರೀತಿಯ ಅಂಕಗಳನ್ನು ಪಡೆದುಕೊಂಡಿಲ್ಲ. 3ನೇ ತಂಡ 10 ಅಂಕಗಳನ್ನು ಯಾವುದೇ ರೀತಿ ಅಂಕಗಳನ್ನು ಪಡೆದುಕೊಂಡಿಲ್ಲ. 4ನೇ ತಂಡನೂ ಸಹ ಪಡೆದುಕೊಂಡಿಲ್ಲ. 2ನೇ ಸುತ್ತಿನಲ್ಲಿ 3ನೇ ತಂಡ 15 ಅಂಕಗಳನ್ನು ಪಡೆದುಕೊಂಡಿದೆ. ಇನ್ನುಳಿದ ಯಾವ ತಂಡಗಳು ಅಂಕಗಳನ್ನು ಪಡೆದುಕೊಂಡಿಲ್ಲ. 3ನೇ ಸುತ್ತಿನಲ್ಲಿ ಮೊದಲನೇ ತಂಡ 10 ಅಂಕಗಳನ್ನು ಪಡೆದುಕೊಂಡಿದೆ ಮತ್ತು 2ನೇ ತಂಡ 10 ಅಂಕಗಳನ್ನು ಪಡೆದುಕೊಂಡಿದೆ. ಇನ್ನುಳಿದ ತಂಡ ಯಾವ ಅಂಕಗಳನ್ನು ಸಹ ಪಡೆದುಕೊಂಡಿಲ್ಲ. 4ನೇ ಸುತ್ತಿನಲ್ಲಿ 2ನೇ ತಂಡ ಮಾತ್ರ ಅಂಕಗಳನ್ನು ಪಡೆದುಕೊಂಡಿದೆ, 10 ಅಂಕಗಳನ್ನು. 5ನೇ ಸುತ್ತಿನಲ್ಲಿ 2ನೇ ತಂಡ 15 ಅಂಕಗಳನ್ನು ಪಡೆದುಕೊಂಡಿದೆ. ಇನ್ನು ಯಾವ ತಂಡಗಳು ಸಹ ಅಂಕಗಳನ್ನು ಪಡೆದುಕೊಂಡಿಲ್ಲ. 6ನೇ ಸುತ್ತಿನಲ್ಲಿ 3ನೇ ತಂಡ ಮಾತ್ರ 10 ಅಂಕಗಳನ್ನು ಪಡೆದುಕೊಂಡಿದೆ. ಇನ್ನು ಉಳಿದ ಯಾವ ತಂಡಗಳು ಸಹ ಅಂಕಗಳನ್ನು ಪಡೆದುಕೊಂಡಿದೆ. ಈಗ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲನೇ ಸ್ಥಾನವನ್ನು 2ನೇ ತಂಡದವರು ಅಂದರೆ ಪಂಪ
ಎಂಬ ಹೆಸರಿನ ತಂಡದವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಎರಡನೇ ಸ್ಥಾನವನ್ನು ಮೂರನೇ ತಂಡ ಕುವೆಂಪು ತಂಡ ಪಡೆದುಕೊಂಡಿದೆ. ಅವರಿಗೂ ಸಹ ಚಪ್ಪಾಳೆ ಮೂಲಕ ಮೂರನೇ ಸ್ಥಾನವನ್ನು ಮೊದಲನೇ ತಂಡ ದಾರಾ ಬೇಂದ್ರೆ ತಂಡ ಪಡೆದುಕೊಂಡಿದೆ. ನಾಲ್ಕನೇ ಸ್ಥಾನವನ್ನು ವೀಕ್ಷಕರು ಆಡಿಯನ್ಸ್ ಪಡೆದುಕೊಂಡಿದ್ದಾರೆ. ಕೊನೆಯ ಸ್ಥಾನವನ್ನು ನಾಲ್ಕನೇ ತಂಡದವರು ಪಡೆದುಕೊಂಡಿದ್ದಾರೆ. ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತಾ ಮತ್ತು ನಮಗೆ ಮಾರ್ಗದರ್ಶಿಸಿದಂತಹ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.